ನೋಡಿ, ಅಲ್ಲಿ ಕೆಲವರು ಮಾರ್ಕನ್ನು ಬರೆದ ಸುವಾರ್ತೆ 14ನೇ ಅಧ್ಯಾಯ 65ನೇ ವಚನದಲ್ಲಿ ನೋಡುವಾಗ ಕೆಲವು ಆತನ ಮೇಲೆ ಉಗುಳಿದರು ಎಂಬುದಾಗಿ ನೋಡ್ತೇವೆ. 15ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ ಆತನ ಮೇಲೆ ಉಗುಳಿ ಎಂಬುದಾಗಿ ನೋಡ್ತೇವೆ. ಎಷ್ಟು ಇನ್ಸಲ್ಟ್ ಅನ್ನ, ಎಷ್ಟು ಅವಮಾನವನ್ನ ಯೇಸು ಸ್ವಾಮಿಯು ಆ ಒಂದು ಶ್ರಮೆ ಮರಣ ದಿನಗಳಲ್ಲಿ ಆತನು ಅನುಭವಿಸಿದನು ಎಂಬುದಾಗಿ ನಾನು ನೀನು ಮರೆತು ಹೋಗದ ಹಾಗೆ ಅದನ್ನು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಆತನು ಯಾಕೆ ಇಷ್ಟೊಂದು ಅವಮಾನವನ್ನು ಅನುಭವಿಸಿದನು ಎಂಬುದಾಗಿ ನೋಡುವಾಗ ನನಗಾಗಿ ನಿನಗಾಗಿ ಆತನು ಇಷ್ಟೊಂದು ಅವಮಾನವನ್ನು ನನಗಾಗಿ ನಿನಗಾಗಿ ಆತನು ಅನುಭವಿಸಿರುವಾಗ, ಆದರೆ ಅದನ್ನು ನಾವು ಗ್ರಹಿಸದೆ ನಮ್ಮ ಒಂದು ಕೆಲಸದಲ್ಲಿ ನಾವು ಬಿಜಿ ಆಗಿಬಿಟ್ಟಿದ್ದೇವೆ. ಆತನ ಸನ್ನಿಧಾನದಲ್ಲಿ ಬಾರದೆ ನಾವು ಎಲ್ಲೆಲ್ಲೋ ನಾವು ಅಲೆದಾಡ್ತಾ ಇದ್ದೇವೆ, ಎಲ್ಲೋ ಹೋಗ್ತಾ ಇದ್ದೇವೆ. ನಾವು ನಮ್ಮ ಯೇಸು ಕ್ರಿಸ್ತನನ್ನ ಧ್ಯಾನಿಸುವಂಥದ್ದನ್ನ, ಯೇಸು ಕ್ರಿಸ್ತನ ವಾಕ್ಯವನ್ನ ಕೇಳುವಂಥದ್ದನ್ನ ನಾವು ಪ್ರಯಾರಿಟಿಯನ್ನ ಮಾಡಿಕೊಳ್ಳದೆ ನಾವು ಬೇರೆ ಕೆಲಸಗಳನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಂಡಿದ್ದೇವೆ.